ಅರೆಸ್ಟ್ ಆದ 9 ದಿನಗಳ ಬಳಿಕ ಕೊನೆಗೂ ಜಾಮೀನನ್ನ ಪಡ್ಕೊಳ್ಳುವಲ್ಲಿ ಎಚ್.ಡಿ. ರೇವಣ್ಣ ಸಕ್ಸಸ್ ಆಗಿದ್ದಾರೆ. 5 ರಾತ್ರಿಗಳನ್ನ ಕಳೆದಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಬಟ್ ಇವತ್ತೇ ಬಿಡುಗಡೆಯಾಗುತ್ತಾ ಅಂದ್ರೆ ಇಲ್ಲ. ನಾಳೆ ಬೆಳಗ್ಗೆ ಜೈಲಿನಿಂದ ರಿಲೀಸ್ ಆಗಲಿದ್ದಾರೆ ಎಚ್.ಡಿ. ರೇವಣ್ಣ. ಇವತ್ತು ತಡ ಆದಂತ ಹಿನ್ನೆಲೆಯಲ್ಲಿ ರಿಲೀಸ್ ಪ್ರಕ್ರಿಯೆ ಇಲ್ಲ. ಜಾಮೀನು ಸಿಕ್ಕರೂ ಕೂಡ ಇವತ್ತು ಬಿಡುಗಡೆಯ ಭಾಗ್ಯ ಎಚ್.ಡಿ. ರೇವಣ್ಣ ಅವರಿಗಿಲ್ಲ. ನಾಳೆ ಬೆಳಗ್ಗೆ ಜಾಮೀನಿನ ಪ್ರತಿ ಜೈಲಿಗೆ ರವಾನೆಯಾಗುತ್ತೆ. ಈ ಜಾಮೀನು ಲಭ್ಯ ಆದಂತಹ ನಂತರದಲ್ಲಿ ಆ ಬಿಡುಗಡೆಯ ಕಾನೂನಾತ್ಮಕ ಪ್ರಕ್ರಿಯೆಗಳಾಗಬೇಕು. ಜಾಮೀನು ಪ್ರತಿ ಜೈಲನ್ನ ತಲುಪಿದಂತಹ ನಂತರದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಸಂಜೆ 7 ಗಂಟೆಯ ನಂತರ ಬಿಡುಗಡೆಯ ಪ್ರೋಸೆಸ್ ನಡೆಯೋದಿಲ್ಲ. ಇದು ಜೈಲಿನಲ್ಲೇ ಇವತ್ತು ರಾತ್ರಿಯನ್ನ ಕಳೆಯಬೇಕು ಎಚ್.ಡಿ. ರೇವಣ್ಣ ಅವರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಇನ್ನೂ ಒಂದು ರಾತ್ರಿ ಜಾಮೀನು ಸಿಕ್ಕರೂ ಕೂಡ ಜೈಲಿನಲ್ಲೇ ಕಳಿಬೇಕಾಗಿದೆ ಎಚ್.ಡಿ. ರೇವಣ್ಣ ಅವರು. ನಾಳೆ ಎಷ್ಟು ಗಂಟೆಗೆ ಬಿಡುಗಡೆಯಾಗಬಹುದು? ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಈ ಬಿಡುಗಡೆಯ ಕಾನೂನಾತ್ಮಕ ಪ್ರಕ್ರಿಯೆಗಳು? ಸಂದೇಶ್. ವಿದ್ಯುಶ್ರೀ, ಪ್ರಮುಖವಾಗಿ ಈಗಾಗಲೇ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ ರೇವಣ್ಣ ಅವರಿಗೆ. ಆದ್ರೆ ಅದರ ಒಂದು ಪ್ರಕ್ರಿಯೆಗಳನ್ನ ಕೂಡ ಮುಗಿಸಬೇಕಾಗುತ್ತೆ. ಜೊತೆಗೆ ಆ ಒಂದು ಆರ್ಡರ್ ಕಾಪಿ ಏನಿರುತ್ತೆ, ಆ ಆರ್ಡರ್ ಕಾಪಿಯನ್ನ ಜೈಲಿಗೆ 7 ಗಂಟೆಯ ಒಳಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾವುದೇ ಒಂದು ಜಾಮೀನು ಅರ್ಜಿ ಆದೇಶ ಬಂದಂತ ಸಂದರ್ಭದಲ್ಲಿ ಆ ಜಾಮೀನು ಅರ್ಜಿಯ ಆದೇಶವನ್ನ 7 ಗಂಟೆಯ ಒಳಗೆ ಜೇಸಿಗೆ ಅಥವಾ ಏನು ಕಾರಾಗೃಹಕ್ಕೆ ತಲುಪಿಸಿದ್ರೆ ಅದಾದ ನಂತರ ಬಿಡುಗಡೆ ಆಗುತ್ತೆ. ಆದ್ರೆ 7 ಗಂಟೆಯ ಒಳಗೆ ರೇವಣ್ಣ ಅವರ ಒಂದು ಜಾಮೀನಿನ ಅರ್ಜಿಯ ಒಂದು ಆದೇಶವನ್ನ ಅಲ್ಲಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಪ್ರಕ್ರಿಯೆಗಳು ಕೂಡ ಇರೋದ್ರಿಂದ, ಅಂದ್ರೆ 2 ಶೂರಿಟಿ ಇದೆ, ಜೊತೆಗೆ 5 ಲಕ್ಷ ಬಾಂಡ್ ನ ಶೂರಿಟಿ ಕೂಡ ಇರೋದ್ರಿಂದ ಈ ಎಲ್ಲಾ ಪ್ರಕ್ರಿಯೆಗಳನ್ನ ಕೂಡ ಮಾಡಬೇಕಾಗುತ್ತೆ. ಅಂದ್ರೆ ಜಾಮೀನು ಮಂಜೂರಾಗಿರೋ ಅಂತ ಆದೇಶಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಪ್ರಕ್ರಿಯೆಗಳನ್ನ ಮುಗಿಸಬೇಕಾಗುತ್ತೆ. ಆ ಪ್ರಕ್ರಿಯೆಗಳನ್ನ ಮುಗಿಸೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳೋದ್ರಿಂದ ನಾಳೆ ಬೆಳಗ್ಗೆ ರೇವಣ್ಣ ಅವರು ಜೈಲಿನಿಂದ ಬಿಡುಗಡೆ ಆಗುವಂತ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ಈಗ ಸಾಕಷ್ಟು ಪ್ರೊಸೀಜರ್ಸ್ ಗಳು ಇರೋದ್ರಿಂದ ನಾಳೆ ಬೆಳಗ್ಗೆ ಆ ಪ್ರೊಸೀಜರ್ಸ್ ಗಳನ್ನ ಮುಗಿಸಿಕೊಂಡು ಆ ಒಂದು ಆರ್ಡರ್ ಕಾಪಿಯನ್ನ ಅಮೀನ್ನ ಮುಖಾಂತರವಾಗಿ, ಅಂದ್ರೆ ಈಗಾಗಲೇ ಏನು ಆ ಆದೇಶ ಬಂದಿದೆ, ಆ ಆದೇಶದ ಒಂದು ಪ್ರತಿ ಇದೆ, ಆ ಪ್ರತಿಯನ್ನ ನೇರವಾಗಿ ಕಾರಾಗೃಹಕ್ಕೆ ತಲುಪಿಸಬೇಕಾಗುತ್ತೆ. ಕಾರಾಗೃಹಕ್ಕೆ ತಲುಪಿಸಿದ ಬಳಿಕ ಅವರನ್ನ ನಾಳೆ ರೇವಣ್ಣ ಅವರನ್ನ ರಿಲೀಸ್ ಮಾಡಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.